ಜೀವಸ್ವರೂಪನಾದ ತ್ರಯೇಕ ದೇವರ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ದಶಾಜ್ಞೆಗಳು ಕೊಡಲ್ಪಟ್ಟದ್ದು ಎಂಬ ಪ್ರಸ್ತಾಪವನ್ನು ಹಂತ ಹಂತವಾಗಿ ಅಧ್ಯಯನ ಮಾಡಿಕೊಂಡೆವು. ಅದರಲ್ಲಿ 10 ಆಜ್ಞೆಗಳ ಪೂರ್ಣ ವಿವರಣೆಯನ್ನು ತಿಳಿದುಕೊಂಡೆವು. ಮೊದಲ 4 ಆಜ್ಞೆಗಳು ಮನುಷ್ಯನು ದೇವರ ಕಡೆಗೆ ವರ್ತಿಸಬೇಕಾದ ರೀತಿಯನ್ನು ತಿಳಿಸುತ್ತದೆ. ಉಳಿದ 6 ಆಜ್ಞೆಗಳು ಮನುಷ್ಯನು ತನ್ನ ಜೊತೆ ಮನುಷ್ಯರೊಂದಿಗೆ ಇರಬೇಕಾದ ಕ್ರಮವನ್ನು ವಿವರಿಸುತ್ತದೆ. ನಮ್ಮ ಸಂಬಂಧ ದೇವರೊಂದಿಗೆ ಸರಿಯಾಗಿರುವುದಾದರೆ ಜೊತೆ ಮಾನವರೊಂದಿಗೂ ಸಹ ಸರಿಯಾಗಿರುತ್ತದೆ. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಾವು ಪಾಪದಿಂದ ದೂರವಿರುತ್ತೇವೆ. ದೈವಿಕ ಗುಣ ಸ್ವಭಾವಗಳನ್ನು ನಮ್ಮೊಳಗಿಂದ ಹೊರತರುತ್ತೇವೆ. ಆಗ ಸಹಜವಾಗಿಯೇ ಇತರರೊಂದಿಗೆ ನಮ್ಮನ್ನು ಕುರಿತು ಒಳ್ಳೆಯ ಸಾಕ್ಷಿಯುತವಾದ ಜೀವಿತ ಜೀವಿಸುವ ಭಾಗ್ಯ ನಮ್ಮದಾಗಿರುತ್ತದೆ. ಆಜ್ಞೆಗಳನ್ನು ನಮ್ಮ ಬಲದಿಂದ ಕೈಕೊಳ್ಳಲು ಸಾಧ್ಯವಿಲ್ಲ. ದೇವರನ್ನು ಆತುಕೊಂಡು ಆತನಿಗೆ ವಿಧೇಯರಾಗೋಣ. ಈ ಮಾರ್ಗದಲ್ಲಿ ಇನ್ನೂ ಹೆಚ್ಚಾಗಿ ಬಲ ಹೊಂದುವಂತೆ ಈಗ ನಮ್ಮ ಅಧ್ಯಯನದಲ್ಲಿ ಆತನ ಸ್ವರವನ್ನು ಕೇಳಿಸಿಕೊಳ್ಳೋಣ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ ಹೇಳಿದಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮಹೋನ್ನತವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಈ ದಿನಗಳಲ್ಲಿ ನಾವು ವಿಮೋಚನಕಾಂಡ ಪುಸ್ತಕದ ಅಧ್ಯಯನವನ್ನು ಮಾಡುತ್ತಾ ಇದ್ದೇವೆ ಮತ್ತು ಧ್ಯಾನ ಮಾಡಿದ ವಿಷಯಗಳ ಮೂಲಕ ನಾವು ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟಿರುತ್ತೇವೆ. ಹೌದು, ಖಂಡಿತವಾಗಿಯೂ ದೇವರಾತ್ಮನು ನಮ್ಮನ್ನು ತನ್ನ ಜ್ಞಾನದಲ್ಲಿ ಮುನ್ನಡೆಸುತ್ತಾ ಅನೇಕ ಉತ್ಕೃಷ್ಟವಾದಂಥ ವಿಷಯಗಳನ್ನು ತಿಳಿಯಪಡಿಸುತ್ತಾ ಬಂದಿದ್ದಾನೆ. ಆತನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಇಂದು ನಾವು ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯದ 18ನೇ ವಚನದಿಂದ 21ನೇ ಅಧ್ಯಾಯದ 1ರಿಂದ 25 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 18ರಿಂದ 26 ವಚನಗಳ ಮುಖ್ಯ ಪ್ರಸ್ತಾಪ ದೇವರ ದರ್ಶನದ ಪ್ರಭಾವ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಇಸ್ರಾಯೇಲರಿಗೆ ನೈತಿಕ ನಿಯಮಗಳನ್ನು ಕೊಟ್ಟನು. ಅದುವೇ ದಶಾಜ್ಞೆ ಆಗಿತ್ತು. ಆದರೆ ಇದರಲ್ಲಿ ನೈತಿಕ ನಿಯಮಕ್ಕಿಂತ ಹೆಚ್ಚಿನದು ಇತ್ತು. ನೋಡಿರಿ, ಸಾಮಾಜಿಕ ನ್ಯಾಯಗಳಿಗೆ ಸಂಬಂಧಪಟ್ಟ ಕಟ್ಟಳೆಗಳನ್ನು ಆತನು ಕೊಡಲಿದ್ದಾನೆ. ಅಷ್ಟೇ ಅಲ್ಲದೆ ಯಜ್ಞವೇದಿ ಹಾಗೂ ಗುಡಾರದ ಕುರಿತಾಗಿ ಕೂಡ ಆತನು ತಿಳಿಸಲಿದ್ದಾನೆ. ಇದೆಲ್ಲವೂ ಧರ್ಮಶಾಸ್ತ್ರದ ಭಾಗವೇ ಆಗಿದೆ. ಅದು ಒಂದೇ ಆಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಇಂದಿನ ಅಧ್ಯಯನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 18ರಿಂದ 20 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ಗುಡುಗು ಮಿಂಚುಗಳನ್ನು, ತುತೂರಿ ಧ್ವನಿಯಾಗುತ್ತಿರುವುದನ್ನು, ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು. ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ತೇವು ಎಂದು ಹೇಳಿದರು. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಧರ್ಮಶಾಸ್ತ್ರವು ಅತಿ ಉನ್ನತ ನೈತಿಕ ಮಟ್ಟವನ್ನು ನೇಮಿಸಿತ್ತು. ನೋಡಿರಿ, ನಾವು ಧರ್ಮಶಾಸ್ತ್ರವನ್ನು ಕೈಕೊಳ್ಳುವ ಮೂಲಕ ರಕ್ಷಣೆ ಹೊಂದಲು ಪ್ರಯತ್ನಿಸುವುದಾದರೆ ನಾವು ದೋಷವಿಲ್ಲದವರಾಗಿರಬೇಕು. ನಾನು ದೋಷವಿಲ್ಲದವನಾಗಿರದಿದ್ದರೆ ನನಗೆ ಧರ್ಮಶಾಸ್ತ್ರದಿಂದ ರಕ್ಷಣೆಯಾಗುವುದಿಲ್ಲ. ಆದರೆ ನನ್ನಂಥ ಪಾಪಿಯನ್ನು ದೇವರು ಕೃಪೆಯ ಅಡಿಯಲ್ಲಿ ರಕ್ಷಿಸಬಲ್ಲನೆಂಬುದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರಿಯರೇ, ಈ ಕೃಪೆಯು ನಮ್ಮ ದೇವರಲ್ಲಿನ ಒಳ್ಳೆತನವನ್ನು ಹಾಗೂ ಅದ್ಭುತಕರವಾದ ಗುಣವನ್ನು ತಿಳಿಸುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 21ರಿಂದ 23 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಜನರು ದೂರದಲ್ಲಿ ನಿಂತಿದ್ದರು. ಮೋಶೆಯು ದೇವರಿರುವ ಆ ಕಾರ್ಗತ್ತಲಿನ ಸಮೀಪಕ್ಕೆ ಸೇರಿದನು. ಯೆಹೋವನು ಮೋಶೆಗೆ ಹೀಗೆಂದನು: ನೀನು ಇಸ್ರಾಯೇಲರಿಗೆ ಹೇಳಬೇಕಾದದ್ದೇನೆಂದರೆ, ನಾನು ಆಕಾಶದಿಂದ ನಿಮ್ಮ ಸಂಗಡ ಮಾತಾಡಿದ್ದನ್ನು ನೋಡಿದ್ದೀರಷ್ಟೆ. ಆದುದರಿಂದ ನೀವು ಬೆಳ್ಳಿ ಬಂಗಾರಗಳಿಂದ ದೇವರುಗಳನ್ನು ಮಾಡಿಕೊಂಡು ನನ್ನ ಜೊತೆಯಲ್ಲಿ ಸೇರಿಸಕೂಡದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲರಿಗೆ ಹೀಗೇಕೆ ಕಾಣಿಸಿಕೊಂಡನೆಂಬುದನ್ನು
ನಾವು ತಿಳಿದುಕೊಳ್ಳುವುದು ಬಹು ಅವಶ್ಯ. ನೋಡಿರಿ, ತಾನೇ ಜೀವಿಸುವ ದೇವರೆಂಬುದನ್ನು ಅವರಿಗೆ ಸ್ಪಷ್ಟಪಡಿಸುವುದು ದೇವರ ಉದ್ದೇಶವಾಗಿತ್ತು. ಅವರು ಐಗುಪ್ತದಲ್ಲಿ ಸುತ್ತಲೂ ದೇವರಲ್ಲದವುಗಳಿಂದ ತುಂಬಿದ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದು, ನಾವು ನೋಡಲಿರುವಂತೆ ದೇವರು ಅಸಹ್ಯಪಡುವ ಆರಾಧನೆಗೆ ಅವರು ಆಗಾಗ ಒಳಗಾಗುವವರಾಗಿದ್ದರು. ಅವರು ಸೃಷ್ಟಿಕರ್ತನನ್ನು ಆರಾಧಿಸುವ ಬದಲಾಗಿ ಸೃಷ್ಟಿಯ ವಸ್ತುಗಳನ್ನು ಆರಾಧಿಸುತ್ತಿದ್ದರು. ನೋಡಿರಿ ಪ್ರಿಯರೇ, ದೇವರು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಅವರ ಸಮೀಪಕ್ಕೆ ಬರುತ್ತಿದ್ದಾನೆ. ಬನ್ನಿರಿ ಪ್ರಿಯರೇ, ಈಗ ನಾವು ಯಜ್ಞವೇದಿಯ ಕುರಿತಾಗಿರುವ ಸೂಚನೆಗಳನ್ನು ನೋಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲರಿಗೆ ದಶಾಜ್ಞೆಗಳನ್ನು ಕೊಟ್ಟನು. ಈಗ ಅದರ ಜೊತೆಗೆ ಒಂದು ಯಜ್ಞವೇದಿಯನ್ನು ಕಟ್ಟಲಿಕ್ಕೂ ತಿಳಿಸುತ್ತಿದ್ದಾನೆ. ನೋಡಿರಿ, ಯಜ್ಞವೇದಿಯು ಯಜ್ಞವನ್ನು ಅರ್ಪಿಸಲು ಉಪಯೋಗವಾಗುವಂಥದ್ದು. ಈ ಯಜ್ಞವೇದಿಯು ಯೇಸುಕ್ರಿಸ್ತನ ಕ್ರೂಜೆ ಹಾಗೂ ಆತನು ಸುರಿಸಿದ ರಕ್ತದ ಕುರಿತಾಗಿ ತಿಳಿಸುತ್ತದೆ. ಇದು ಅವರು ಗುಡಾರವನ್ನು ತಯಾರಿಸುವ ಮೊದಲು ಕಟ್ಟಿದ್ದಾಗಿದೆ. ನೋಡಿರಿ, ಅವರು ಪ್ರಯಾಣ ಮಾಡಿದ ಸ್ಥಳಗಳಲ್ಲೆಲ್ಲ ಇಂತಹ ವೇದಿಯನ್ನು ಕಟ್ಟಿರಬೇಕು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 24ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿದನಗಳನ್ನು ಅಂಥ ವೇದಿಯಲ್ಲಿಯೇ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಲ್ಲಿ ಎಲ್ಲಿಯೂ ಪಾಪ ಪರಿಹಾರಕ ಯಜ್ಞದ ಕುರಿತಾಗಿ ತಿಳಿಸಲ್ಪಟ್ಟಿಲ್ಲ. ನೋಡಿರಿ, ಮಾನವನು ದೇವರೊಂದಿಗೆ ಸಮಾಧಾನವಾಗಲು ಯಜ್ಞ ಒಂದರ ಅಗತ್ಯತೆಯಿದೆ ಎಂಬುದನ್ನು ಸಮಾಧಾನ ಯಜ್ಞವು ನೆನಪಿಸುತ್ತದೆ. ಯೇಸುಕ್ರಿಸ್ತನು ಕ್ರೂಜೆಯಲ್ಲಿ ತನ್ನ ರಕ್ತದ ಮೂಲಕ ಸಮಾಧಾನವನ್ನುಂಟು ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಸರ್ವಾಂಗ ಹೋಮವು ಯೇಸುಕ್ರಿಸ್ತನು ಯಾರೆಂಬುದನ್ನು ತಿಳಿಸುತ್ತದೆ. ಆತನು ರಕ್ಷಿಸಲು ಸಮರ್ಥನೂ ಯೋಗ್ಯನೂ ಆಗಿದ್ದಾನೆಂದೂ ಸಹ ತಿಳಿಸುತ್ತದೆ. ವೇದಿಯನ್ನು ಮಣ್ಣಿನಿಂದ ಕಟ್ಟಬೇಕಿತ್ತು ಹಾಗೂ ಇಸ್ರಾಯೇಲರು ಸರ್ವಾಂಗ ಹೋಮವನ್ನು ಸಮಾಧಾನ ಯಜ್ಞವನ್ನು ಈ ವೇದಿಯ ಮೇಲೆಯೇ ಅರ್ಪಿಸಬೇಕಾಗಿತ್ತು. ಅಷ್ಟೇ ಅಲ್ಲದೆ ಪ್ರಾಯಶ್ಚಿತ್ತ ಯಜ್ಞ ಹಾಗೂ ದೋಷ ಪರಿಹಾರಕ ಯಜ್ಞಗಳು ಇಸ್ರಾಯೇಲರಿಗೆ ಮುಂದೆ ಕೊಡಲ್ಪಟ್ಟವು. ಈಗ ನಾವು ಮುಂದುವರೆದು ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 25ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ: ನೀವು ನನಗಾಗಿ ಕಲ್ಲಿನಿಂದ ಯಜ್ಞವೇದಿಯನ್ನು ಕಟ್ಟಬೇಕಾದರೆ ಕೆತ್ತಿರುವ ಕಲ್ಲುಗಳಿಂದ ಕಟ್ಟಕೂಡದು. ಅದಕ್ಕೆ ಉಳಿ ಮುಂತಾದದ್ದನ್ನು ಉಪಯೋಗಿಸಿದರೆ ಅದು ಅಪರಿಶುದ್ಧವಾಗುವುದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ಒಂದು ಮುಖ್ಯವಾದ ಪಾಠವು ತಿಳಿಸಲ್ಪಟ್ಟಿದೆ. ಅವರು ಕಲ್ಲುಗಳನ್ನು ಕೆತ್ತದೆ ಹಾಗೆಯೇ ವೇದಿಯನ್ನು ಕಟ್ಟಬೇಕೆಂದು ಇಲ್ಲಿ ತಿಳಿಸಲ್ಪಟ್ಟಿದೆ. ಒಂದು ವೇಳೆ ಕೆತ್ತುವವರು ವೇದಿಯು ಅಂದವಾಗಿಯೂ ಆಕರ್ಷಕವಾಗಿಯೂ ಸುಂದರವಾಗಿಯೂ ಇರುವ ಹಾಗೆ ಕಟ್ಟಬಹುದು. ಆದರೆ ಕಲ್ಲಿಗೆ ಉಳಿ ತಾಗಿಸಿದರೆ ಅದು ಅಪರಿಶುದ್ಧವಾಗುತ್ತಿತ್ತು. ಅದನ್ನು ದೇವರು ತಿರಸ್ಕರಿಸುತ್ತಾನೆ. ಆದರೆ ಈ ದಿನಗಳಲ್ಲಿ ನಾವು ದೇವಾಲಯಗಳನ್ನು ಕೆತ್ತಿ ಅಂದಗೊಳಿಸುವುದರಲ್ಲಿ ತುಂಬಾ ಮುಂದುವರೆದಿದ್ದೇವೆ. ದಯಮಾಡಿ ಆಲೋಚಿಸಿ ನೋಡಿರಿ ಪ್ರಿಯರೇ, ಆರಾಧನೆಗೆ ಸಂಬಂಧಪಟ್ಟದ್ದೆಲ್ಲವೂ ಸುಂದರವಾಗಿರಬೇಕೆಂದು ನಾವು ಆಶಿಸುತ್ತೇವೆ. ಅಂದವಾದ ಸಂಗೀತ, ಮೊಬ್ಬಾದ ಬೆಳಕು, ಸುಂದರ ಬಣ್ಣ ಬಣ್ಣಗಳುಳ್ಳ ದೀಪಗಳು, ಸುಂದರವಾದ ಭಾಷೆಯಲ್ಲಿ ಮೆಲುಧ್ವನಿಯಲ್ಲಿ ಪ್ರಸಂಗವಿರಬೇಕೆಂದು ಅಪೇಕ್ಷಿಸುತ್ತೇವಲ್ಲವೇ? ನೋಡಿರಿ, ಈ ರೀತಿಯ ಆಧುನಿಕ ಉದಾರವಾದಿತ್ವವು ನಮ್ಮ ಸಭೆಗಳಲ್ಲಿ ತುಂಬಿಕೊಂಡಿದೆ. ಆರಾಧನೆಗೆ ಸುಂದರವಾದ ಸ್ಥಳವಿರುವುದು ತಪ್ಪಲ್ಲ. ಒಳ್ಳೆಯ ಸುಂದರವಾದ ಹಾಡುಗಳು, ಮೊಬ್ಬು ಬೆಳಕು ನನಗೂ ಸಹ ಇಷ್ಟವೇ. ಆದರೆ ಇವೆಲ್ಲವುಗಳು ಕ್ರೂಜೆಯ ಸಂದೇಶಕ್ಕೆ ತೊಡಕಾಗಿರುವುದಾದರೆ, ಕ್ರೂಜೆಯಲ್ಲಿ ಪ್ರಾಣವನ್ನು ಅರ್ಪಿಸಿದ ಯೇಸುಕ್ರಿಸ್ತನಿಂದ ನಮ್ಮ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸುವುದಾದರೆ ಇದು ದೇವರಿಗೆ ಇಷ್ಟವಾಗಲಾರದು. ಇಂಥದ್ದನ್ನು ದೇವರು ಅಪೇಕ್ಷಿಸುವುದಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಪೊಸ್ತಲನಾದ ಪೌಲನು ಕೊರಿಂಥ ಪಟ್ಟಣಕ್ಕೆ ಹೋದಾಗ ಅಲ್ಲಿನ ಜನರು ತತ್ವಶಾಸ್ತ್ರಗಳಿಂದ ತುಂಬಿದ್ದರೆಂಬುದನ್ನು ನೆನಪಿಸಿಕೊಳ್ಳಿರಿ. ಅಲ್ಲಿನ ದೇವರಲ್ಲದ ಆರಾಧನೆಯ ಅರ್ಚಕರು ಕೊರಿಂಥದಲ್ಲಿನ ಎಲ್ಲಾ ಪಾಪಕೃತ್ಯಗಳಲ್ಲಿ ತೊಡಗಿದವರಾಗಿದ್ದರು. ಅಪೊಸ್ತಲನಾದ ಪೌಲನು ಅಲ್ಲಿಗೆ ಬಂದಾಗ ಅವರೆಲ್ಲರೂ ಅವನ ಸಂಗಡ ತರ್ಕ ಮಾಡಿ
ತಾವು ಬಹಳ ಬುದ್ಧಿವಂತರೆಂದು ತೋರಿಸಿಕೊಳ್ಳಬೇಕೆಂದಿದ್ದರು. ಈ ಕೊರಿಂಥದವರು ಎಲ್ಲಾ ಕಡೆಯಲ್ಲಿಯೂ ಹರಡಿದ್ದರು. ಅಪೊಸ್ತಲನಾದ ಪೌಲನಿಗೆ ಅಥೇನೆಯಲ್ಲಿಯೂ ಇದೇ ರೀತಿಯ ಅನುಭವವಾಯಿತು. ಅವನು ಕೊರಿಂಥದವರಿಗೆ ಹೀಗೆ ಹೇಳುತ್ತಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸುಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು ಎಂಬುದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಕ್ರೂಜೆಗೆ ಹಾಕಲ್ಪಟ್ಟವನಾದ ಯೇಸುಕ್ರಿಸ್ತನನ್ನು ಸಂದೇಶದಿಂದ ಹೊರಗಿಡುವುದಾದರೆ ಪ್ರಸಂಗ ಪೀಠ ಎಷ್ಟೇ ಎತ್ತರವಿರಲಿ, ಗಂಟೆಯ ಶಬ್ದ ಎಷ್ಟೇ ದೊಡ್ಡದಾಗಿರಲಿ, ಗೋಪುರವು ಎಷ್ಟೇ ಅಂದವಾಗಿರಲಿ, ಸಂಗೀತವು ಎಷ್ಟೇ ಸುಂದರವಾಗಿರಲಿ ಮತ್ತು ಪ್ರಸಂಗಿಯು ಎಷ್ಟೇ ಕಲಿತವನಾಗಿರಲಿ, ಅದು ಸಭೆಯಲ್ಲಿ ಮತ್ತು ದೇವರ ದೃಷ್ಟಿಯಲ್ಲಿ ಅಪರಿಶುದ್ಧವಾದದ್ದೇ ಆಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 26ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅದಲ್ಲದೆ ನನ್ನ ಯಜ್ಞವೇದಿಯನ್ನು ಮೆಟ್ಲುಗಳಿಂದ ಏರಕೂಡದು, ಹಾಗೆ ಏರಿದರೆ ನಿಮ್ಮ ರಹಸ್ಯಾಂಗವು ಕಾಣಿಸೀತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅನೇಕರು ವೇದಿಯನ್ನು ಹತ್ತಲು ಸುಂದರವಾದ ಮೆಟ್ಟಲುಗಳನ್ನು ಕಟ್ಟಲು ಬಯಸುತ್ತಾರೆ ಮತ್ತು ಅದು ಹತ್ತಲು ಸುಲಭವಾಗಿರುವಂಥದ್ದೇ. ನೋಡಿರಿ, ಆ ದಿನಗಳಲ್ಲಿ ಅವರು ಉದ್ದವಾದ ಲಂಗದಂತಹ ಉಡುಗೆಯನ್ನು ತೊಡುತ್ತಿದ್ದರು ಮತ್ತು ಹತ್ತುವಾಗ ಅದನ್ನು ಕೈಯಲ್ಲಿ ಎತ್ತಿ ಹಿಡಿಯುತ್ತಿದ್ದರಿಂದ ಅವರ ರಹಸ್ಯಾಂಗವು ಕಾಣುವ ಅಪಾಯವಿರುತ್ತಿತ್ತು. ರಹಸ್ಯಾಂಗವು ಕಾಣಿಸಬಾರದು. ಅಂದರೆ ನಮ್ಮ ಶರೀರ ಭಾವವು ದೇವರಿಗೆ ಅಸಹ್ಯವಾಗಿರುತ್ತದೆ. ಇದನ್ನು ವೈಯಕ್ತಿಕವಾಗಿ ಉಪಯೋಗಿಸುತ್ತೇನೆ. ನಾನು ಏನೇ ಶರೀರ ಭಾವದಲ್ಲಿ ಮಾಡಿದರೂ ದೇವರಿಗೆ ಅದು ಇಷ್ಟವಾಗುವುದಿಲ್ಲ. ಅದನ್ನು ಆತನು ಉಪಯೋಗಿಸುವುದಿಲ್ಲ. ಆತನ ಕೆಲಸದಲ್ಲಿ ಶರೀರ ಭಾವದ ಪ್ರದರ್ಶನಗಳನ್ನು ಆತನು ಮೆಚ್ಚುವುದೇ ಇಲ್ಲ. ಇಂತಹ ವಿಚಾರಗಳ ಕುರಿತು ನಾವು ಬಹಳ ಎಚ್ಚರವಾಗಿರತಕ್ಕದ್ದು. ಜನರು ಪ್ರಸಂಗಿಯನ್ನು ಮಾತ್ರ ನೋಡಿ ಆತನು ತಿಳಿಸುವ ಯೇಸುಕ್ರಿಸ್ತನನ್ನು ನೋಡದಿರುವಾಗ ನಮ್ಮ ಮನಸ್ಸಿಗೆ ನೋವಾಗುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ನೀವು ಉತ್ತಮ ಸಂದೇಶಕರು ಎಂಬುದನ್ನು ಕೇಳಿಸಿಕೊಳ್ಳಲು ಒಬ್ಬ ಸಂದೇಶಕರು ಎದುರು ನೋಡುವ ಬದಲು ನಿಮ್ಮ ಸಂದೇಶದ ಮೂಲಕ ನಾನು ಯೇಸುಕ್ರಿಸ್ತನು ಎಷ್ಟು ಅದ್ಭುತ ಸ್ವರೂಪನು ಎಂಬುದಾಗಿ ತಿಳಿದುಕೊಂಡೆನು ಎಂಬುದನ್ನು ಕೇಳಿಸಿಕೊಳ್ಳಲು ಬಯಸಬೇಕು. ನೋಡಿರಿ, ಪ್ರತಿಯೊಬ್ಬ ಸಂದೇಶಕರ ಪ್ರಾರ್ಥನೆ, ದೇವರೇ, ಜನರು ಯೇಸುವನ್ನು ಅದ್ಭುತನೆಂದು ತಿಳಿದುಕೊಳ್ಳುವ ರೀತಿಯಲ್ಲಿ ಪ್ರಸಂಗಿಸುವುದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿರಬೇಕು. ಇಲ್ಲಿಗೆ ಪ್ರಿಯರೇ, ವಿಮೋಚನಕಾಂಡ ಪುಸ್ತಕದ 20ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸುತ್ತಾ ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ 21ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಜಮಾನ ಹಾಗೂ ಆಳಿನ ಸಂಬಂಧಗಳ ಕುರಿತಾದ ನಿಯಮ ಹಾಗೂ ವೈಯಕ್ತಿಕ ಗಾಯಗಳ ಕುರಿತು ನಿಯಮ ಎಂಬುದಾಗಿರುತ್ತದೆ. ಅಷ್ಟೇ ಅಲ್ಲದೆ ಈ 21ನೇ ಅಧ್ಯಾಯದಲ್ಲಿ ನಾವು ಸಾಮಾಜಿಕ ನ್ಯಾಯಗಳ ಕುರಿತಾಗಿ ನೋಡುತ್ತೇವೆ. ಪ್ರಿಯರೇ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರಿಂದ ಈ ನಿಯಮಗಳು ಅತಿ ಪ್ರಾಮುಖ್ಯವಾದವುಗಳಾಗಿದ್ದವು. ಬನ್ನಿರಿ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮತ್ತು ನೀನು ಅವರಿಗೆ ನೇಮಿಸಬೇಕಾದ ನ್ಯಾಯವಿಧಿಗಳು ಯಾವವೆಂದರೆ, ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೇ ವರ್ಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಇಸ್ರಾಯೇಲರು ತಮ್ಮವರಲ್ಲಿ ಒಬ್ಬನನ್ನು ಶಾಶ್ವತ ಗುಲಾಮನನ್ನಾಗಿ ಮಾಡಿಕೊಳ್ಳಬಾರದೆಂಬುದಾಗಿ. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ 3ರಿಂದ 6 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅವನು ಮದುವೆ ಇಲ್ಲದವನಾಗಿ ಬಂದಿದ್ದರೆ ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಹೆಂಡತಿಯುಳ್ಳವನಾಗಿ ಬಂದಿದ್ದರೆ ಹೆಂಡತಿಯೂ ಅವನ ಜೊತೆಯಲ್ಲಿ ಹೋಗಬೇಕು. ಅವನ ಯಜಮಾನನು ಅವನಿಗೆ ಮದುವೆ ಮಾಡಿಸಿದ ಪಕ್ಷದಲ್ಲಿ ಆ ಹೆಂಡತಿಯಲ್ಲಿ ಗಂಡು ಇಲ್ಲವೇ ಹೆಣ್ಣು ಮಕ್ಕಳು ಹುಟ್ಟಿದ್ದರೆ ಆ ಹೆಂಡತಿಯೂ ಅವಳ ಮಕ್ಕಳು
ಯಜಮಾನನ ಸೊತ್ತಾಗುವರು. ದಾಸನು ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಆದರೆ ಆ ದಾಸನು, ನಾನು ನನ್ನ ಯಜಮಾನನನ್ನು, ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸುತ್ತೇನಾದ್ದರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೊಲ್ಲನೆಂದು ದೃಢವಾಗಿ ಹೇಳಿದರೆ, ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಿಶೇಷ ನಿಯಮದ ಪ್ರಕಾರ ಒಬ್ಬನು ಗುಲಾಮನಾಗಿದ್ದರೆ 7 ವರ್ಷಗಳ ಬಳಿಕ ಅವನು ಬಿಡುಗಡೆಯಾಗಿ ಹೋಗಬೇಕು. ಅವನು ವಿವಾಹಿತನಾಗಿ ಬಂದಿದ್ದರೆ ಪತ್ನಿಯೊಂದಿಗೆ ಹೋಗಬಹುದಿತ್ತು. ಆದರೆ ದಾಸನಾದ ಬಳಿಕ ವಿವಾಹವಾಗಿದ್ದರೆ, ಅಂದರೆ ತನ್ನ ಯಜಮಾನನ ದಾಸಿಯರಲ್ಲಿ ಒಬ್ಬಳನ್ನು ವಿವಾಹವಾಗಿದ್ದರೆ 7 ವರ್ಷಗಳ ಕೊನೆಯಲ್ಲಿ ಅವನು ಬಿಡುಗಡೆಯಾಗಬಹುದು. ಆದರೆ ಅವನ ಪತ್ನಿ ಇನ್ನೂ ಯಜಮಾನನ ದಾಸಿಯಾಗಿಯೇ ಇರಬೇಕಾಗಿತ್ತು. ಆದರೆ ಅವನು ತನ್ನ ಪತ್ನಿಯನ್ನು ಹಾಗೂ ಯಜಮಾನನನ್ನು ಪ್ರೀತಿಸುವನಾಗಿದ್ದಲ್ಲಿ ತನ್ನ ಯಜಮಾನನ ಬಳಿಯಲ್ಲೇ ನಿಲ್ಲಬಹುದಿತ್ತು. ಆಗ ಅವನ ದಣಿಯು ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕಾಗಿತ್ತು. ಅಂದಿನಿಂದ ಅವನು ತನ್ನ ದಣಿಗೆ ಶಾಶ್ವತವಾಗಿ ಸೇರಿದವನೆಂಬುದಕ್ಕೆ ಇದು ಗುರುತಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಇದು ಯೇಸುಕ್ರಿಸ್ತನ ಕುರಿತಾದ ಒಂದು ಸುಂದರವಾದ ಸೂಚಕ ಚಿತ್ರಣವಾಗಿದೆ. ಆತನು ಈ ಲೋಕಕ್ಕೆ ಬಂದು ನಮ್ಮ ಮಾನವ ರೂಪವನ್ನು ಧರಿಸಿಕೊಂಡನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕೀರ್ತನೆಗಳು 40ನೇ ಅಧ್ಯಾಯ 6ರಿಂದ 8 ವಚನಗಳಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದೆ. ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದಯಮಾಡಿ ಗಮನಿಸಿರಿ. ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಅದು ನೆರವೇರಿತು ಎಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ರಿಂದ 9 ವಚನಗಳು ನಮಗೆ ತಿಳಿಸುತ್ತವೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದೆನು ಅನ್ನುತ್ತಾನೆ. ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ. ನೀನು ಅವುಗಳಲ್ಲಿ ಸಂತೋಷಪಡುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯ, ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದುಬಿಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅದು ಸಲಾಕೆಯಿಂದ ಚುಚ್ಚುವುದಕ್ಕಾಗಿ ಬರೀ ಕಿವಿಯಾಗಿರಲಿಲ್ಲ. ಅದರ ಬದಲಾಗಿ ನಿತ್ಯ ನಿತ್ಯತ್ವಕ್ಕೂ ಇರುವ ದೇಹವನ್ನೇ ದೇವರು ಆತನಿಗೆ ನೀಡಿದನು. ಯೇಸುಕ್ರಿಸ್ತನು ತನ್ನ ಸಹೋದರರಂತೆ ಮಾಡಲ್ಪಟ್ಟನು. ನಾವಿಲ್ಲದೆ ತಾನು ಬಿಡುಗಡೆಯಾಗಿ ಹೋಗಬಾರದೆಂದು ಆತನು ತೀರ್ಮಾನಿಸಿಕೊಂಡನು. ಆತನು ಮರಣವನ್ನು ಅನುಭವಿಸದೆ ಈ ಲೋಕವನ್ನು ಬಿಟ್ಟು ಹೋಗಬಹುದಿತ್ತು. ಆದರೆ ಪ್ರಿಯರೇ, ಆತನು, ನಾನು ನನ್ನ ಮೊದಲಗಿತ್ತಿಯನ್ನು ಪ್ರೀತಿಸುತ್ತೇನೆ, ಪಾಪಿಯನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದನು. ಆದ್ದರಿಂದಲೇ ಮರಣದವರೆಗೂ ವಿಧೇಯನಾಗಿ ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡಿಸುವುದಕ್ಕಾಗಿ ಕ್ರೂಜೆಯ ಮರಣವನ್ನು ಸಹಿಸಿಕೊಂಡನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮನುಷ್ಯನನ್ನು ಹೊಡೆದು ಕೊಂದವನಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮರಣದಂಡನೆಯ ಶಿಕ್ಷೆಗೆ
ಈ ವಚನವೇ ಆಧಾರವಾಗಿದೆ. ನೋಡಿರಿ, ನರಹತ್ಯೆ ಮಾಡಬಾರದು ಎಂದು ಹೇಳುವಲ್ಲಿ ಸರಕಾರಕ್ಕೆ ಕೂಡ ಮರಣ ಶಿಕ್ಷೆ ವಿಧಿಸುವ ಹಕ್ಕು ಇಲ್ಲ ಎಂಬುದಾಗಿ ಕೆಲವರು ಹೇಳುತ್ತಾರೆ. ಆದರೆ ಕೊಲೆ ಮಾಡಿದವನಿಗೆ ಮರಣ ಶಿಕ್ಷೆ ಆಗಬೇಕೆಂಬುದಾಗಿ ದೇವರು ಇಸ್ರಾಯೇಲರಿಗೆ ತಿಳಿಸುತ್ತಾನೆ. ಮುಂದುವರಿದು ನಾವು 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆದರೆ ಕೊಲ್ಲಬೇಕೆಂಬ ಅಭಿಪ್ರಾಯವಿಲ್ಲದೆ ದೇವರ ಸಂಕಲ್ಪದಿಂದ ಹತ್ಯೆ ನಡೆದರೆ ಆ ಹತ್ಯೆ ಮಾಡಿದವನು ನಾನು ನೇಮಿಸುವ ಆಶ್ರಯ ಸ್ಥಳಕ್ಕೆ ಓಡಿ ಹೋಗಿ ಬದುಕಬಹುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪಾಲಸ್ತೇನಿನ ಬೇರೆ ಬೇರೆ ಭಾಗಗಳಲ್ಲಿ 6 ಕಡೆಗಳಲ್ಲಿ ಆಶ್ರಯ ಸ್ಥಾನಗಳನ್ನು ನಿರ್ಮಿಸಿದ್ದರು. ಕೊಲೆಯ ಆಪಾದನೆ ಹೊತ್ತವನು ತನ್ನ ಮೇಲಣ ವಿಚಾರಣೆ ತೀರುವ ತನಕ ಆಶ್ರಯ ಪಡಲು ಓಡಿ ಹೋಗುವುದಕ್ಕೆ ಅನುಕೂಲವಾಗುವಂತೆ ಇವುಗಳು ಕಟ್ಟಲ್ಪಟ್ಟಿದ್ದವು. ಈ ಆಶ್ರಯ ಸ್ಥಾನಗಳ ಕುರಿತು ನಾವು ಮುಂದೆ ನೋಡೋಣ. ಬನ್ನಿರಿ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ 14ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕೊಲ್ಲಬೇಕೆಂಬ ಉದ್ದೇಶದಿಂದಲೇ ಮತ್ತೊಬ್ಬನನ್ನು ಮೋಸದಿಂದ ಕೊಂದವನನ್ನು ನನ್ನ ಯಜ್ಞವೇದಿಯ ಬಳಿಯಿಂದಲೂ ಎಳೆದು ಅವನಿಗೆ ಮರಣ ಶಿಕ್ಷೆಯನ್ನು ಕೊಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬನು ಮೊದಲೇ ತೀರ್ಮಾನಿಸಿಕೊಂಡು ಕೊಲೆ ಮಾಡಿದ್ದರೆ ಅವನಿಗೆ ಶಿಕ್ಷೆಯಾಗಲೇಬೇಕು. ಆದರೆ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ, ಅಂದರೆ ಆತ್ಮರಕ್ಷಣೆಗಾಗಿ ಒಬ್ಬನು ಕೊಂದರೆ ಅದಕ್ಕೆ ಮರಣ ಶಿಕ್ಷೆಯಾಗಬಾರದು. ಮುಂದುವರಿದು ನಾವು 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ದೇವರು ಕುಟುಂಬವನ್ನು ರಕ್ಷಿಸುವ ರೀತಿ ಇದಾಗಿದೆ ಎಂಬುದಾಗಿ. ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಮನುಷ್ಯನನ್ನು ಕದ್ದವನಿಗೆ ಅವನನ್ನು ಮಾರಿದರೂ ತನ್ನಲ್ಲಿಯೇ ಇಟ್ಟುಕೊಂಡರೂ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ. ನೋಡಿರಿ, ದೇವರು ಗುಲಾಮತನವನ್ನು ಎಂದಿಗೂ ಒಪ್ಪಿಕೊಳ್ಳಲಿಲ್ಲ. ಅದನ್ನು ಆತನು ಖಂಡಿಸಿದನು. ಅದು ಆಗಿನ ಕಾಲದ ವಿಶೇಷ ಪದ್ಧತಿಯಾಗಿತ್ತು. ಆದರೆ ದೇವರು ಅವರನ್ನು ಸರಿಪಡಿಸಲು ಯತ್ನಿಸಿದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ 17ರಿಂದ 19 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು. ಇಬ್ಬರು ಜಗಳವಾಡುತ್ತಿರಲಾಗಿ ಒಬ್ಬನು ಮತ್ತೊಬ್ಬನನ್ನು ಕಲ್ಲಿನಿಂದಾಗಲಿ ಮುಷ್ಟಿಯಿಂದಾಗಲಿ ಹೊಡೆದದ್ದರಿಂದ ಗಾಯಪಟ್ಟವನು ಸಾಯದೆ ಕೆಲವು ಕಾಲ ಹಾಸಿಗೆಯಲ್ಲಿ ಬಿದ್ದುಕೊಂಡು ತರುವಾಯ ಎದ್ದು ಕೋಲೂರಿಕೊಂಡು ತಿರುಗಾಡಿದರೆ ಹೊಡೆದವನಿಗೆ ಶಿಕ್ಷೆಯನ್ನು ವಿಧಿಸಕೂಡದು. ಆದರೂ ಆ ಮನುಷ್ಯನು ಕೆಲಸ ಮಾಡಲಾರದೆ ಹೋದ ಕಾಲಕ್ಕೆ ಅವನು ತಕ್ಕಷ್ಟು ಹಣ ಕೊಟ್ಟು ಅವನನ್ನು ಪೂರ್ಣವಾಗಿ ಸ್ವಸ್ಥಪಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಗಾಯಕ್ಕೆ ಕಾರಣನಾದವನೇ ಅದಕ್ಕೆ ತಕ್ಕ ಪರಿಹಾರ ನೀಡಬೇಕು ಎಂಬುದಾಗಿ. ನೋಡಿರಿ, ಈ ನಿಯಮಗಳು, ಮುಂದೆ ಈ ಅಧ್ಯಾಯದಲ್ಲಿ ತಿಳಿಸಿರುವ ಎಲ್ಲಾ ನಿಯಮಗಳು ಒಂದು ನಾಗರಿಕ ದೇಶದ ಕಾನೂನಿಗೆ ಮೂಲಾಧಾರ ಹಾಗೂ ತಳಹದಿಯಾಗಿರುತ್ತವೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯ 24 ಹಾಗೂ 25ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು, ಈ ಮೇರೆಗೆ ಪ್ರತಿದಂಡನೆಯಾಗಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ 2 ವಚನಗಳು ಪ್ರತಿಗೆ ಪ್ರತಿ ಎಂಬ ಸೂತ್ರವನ್ನು ತಿಳಿಸುತ್ತವೆ. ನೋಡಿರಿ, ಸಮಾಜದಲ್ಲಿ ನ್ಯಾಯ, ಶಿಸ್ತು, ಕ್ರಮ ಇರಬೇಕಿದ್ದಲ್ಲಿ, ಮಾನವ ಜೀವಕ್ಕೂ ಆಸ್ತಿಗೂ ಭದ್ರತೆ ಬೇಕಾಗಿದ್ದಲ್ಲಿ ಈ ನಿಯಮಗಳನ್ನು ಜಾರಿಗೆ ತರಲೇಬೇಕಾಗುತ್ತದೆ. ನಮ್ಮ ರಕ್ಷಣೆಗಾಗಿ ನಾವು ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಬೇಕಾಗಿರುವುದಿಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಆದರೆ ನಾವು ರಕ್ಷಿಸಲ್ಪಡುವಂತೆ ನಮ್ಮ ಕಡೆಗೆ ಕೃಪೆಯನ್ನು ಚಾಚುವ ಒಬ್ಬಾತನಿದ್ದಾನೆ. ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆದ್ದರಿಂದ ಪ್ರಿಯರೇ, ಕೃಪಾ ಸಮಯವಿರಲಾಗಿ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಇಂದೇ ನಮ್ಮ ಹೃದಯದಲ್ಲಿ ನಂಬಿಕೆಯಿಂದ ಸ್ವೀಕರಿಸಿಕೊಂಡು
ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಪಾಪ ಕ್ಷಮಾಪಣೆ, ರಕ್ಷಣಾ ಭಾಗ್ಯ, ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರೀತಿಯ ದೇವ ಮಕ್ಕಳೇ, ಇದುವರೆಗೆ ದೇವರಾತ್ಮನ ಸಹಾಯದಿಂದ ಸಜೀವ ವಾಕ್ಯವನ್ನು ಕೇಳಿಸಿಕೊಂಡೆವು. ಆತ್ಮಸ್ವರೂಪನಾದ ದೇವರನ್ನು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಈ ದಿಸೆಯಲ್ಲಿ ಕರ್ತನು ನಮಗೆ ಅನೇಕ ಕ್ರಮವಿಧಾನಗಳನ್ನು ತನ್ನ ಆಜ್ಞೆಗಳಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಆತನ ಆಜ್ಞೆಗಳನ್ನು ಕೇಳಿಸಿಕೊಂಡು ಅದನ್ನು ಕೈಕೊಳ್ಳದವನು ಮರಳಿನ ಮೇಲೆ ಮನೆ ಕಟ್ಟಿದ ಮೂಢ, ಕೈಕೊಂಡು ನಡೆಯುವವನು ಬಂಡೆಯ ಮೇಲೆ ಮನೆ ಕಟ್ಟಿದ ಜಾಣ ಎಂದು ಯೇಸುವು ತಾನೇ ಹೇಳಿದ್ದಾನೆ. ಲೋಕ ಜೀವಿತದಲ್ಲಿ ಬರಬಹುದಾದ ಬಿರುಗಾಳಿಯಲ್ಲಿಯೂ ಭದ್ರವಾಗಿ ನೆಲೆಯೂರಿ ನಿಲ್ಲುವಂತೆ ಆತನ ಮಾರ್ಗದಲ್ಲಿ ನಡೆಯೋಣ. ಜಯದ ಹಾದಿಯಲ್ಲಿ ನಡೆಯುವ ಜೀವಿತ ನಿಮ್ಮೆಲ್ಲರಿಗೆ ಉಂಟಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.